ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಶ್ರೇಷ್ಠ ಶಿಕ್ಷಣ ತಜ್ಞರ ಕುರಿತು ಅಧ್ಯಯನ ಮಾಡಿದೆ. ಶ್ರೇಷ್ಠ ಶಿಕ್ಷಣ ತಜ್ಞರಲ್ಲಿ ರವೀಂದ್ರನಾಥ್ ಟ್ಯಾಗೋರ್, ಸರ್ವಪಲ್ಲಿ ರಾಧಾಕೃಷ್ಣನ್, ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಜಿ ಕೃಷ್ಣಮೂರ್ತಿ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರಾದ ಅರಿಸ್ಟಾಟಲ್, ಪ್ಲೇಟೋ ಮತ್ತು ಮಾಂಟೆಸರಿ, ಆಗಸ್ಟ್ ಪ್ರೊಬೆಲ್ ಮುಂತಾದವರ ಕುರಿತು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಇನ್ನು ಮುಂದುವರೆದ ಭಾಗವಾಗಿ ಶಿಕ್ಷಣದ ಆಧಾರಗಳನ್ನು ಕುರಿತು ನಾವು ತಿಳಿದುಕೊಳ್ಳಬೇಕು. ಶಿಕ್ಷಣವು ಮಗು ಮತ್ತು ವ್ಯಕ್ತಿಯ ನಡುವೆ ನಡೆಯುವ ನಿರಂತರ ಜೀವನ ಪರ್ಯಂತ ನಡೆಯುವಂತಹ ನಿರಂತರ ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳಬಹುದು. ಒಂದು ಜನಸಮೂಹದ ಜ್ಞಾನ, ಕೌಶಲ್ಯ ಹಾಗೂ ಹವ್ಯಾಸಗಳನ್ನ ಮತ್ತೊಂದು ಜನಸಮೂಹಕ್ಕೆ, ಒಂದು ಜನಸಮೂಹದ ಜ್ಞಾನ, ಕೌಶಲ್ಯ, ಹವ್ಯಾಸಗಳನ್ನ ಮತ್ತೊಂದು ಜನಸಮೂಹಕ್ಕೆ ವರ್ಗಾಯಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳುತ್ತೆ. ಅಂದರೆ ಶಿಕ್ಷಣ ಎರಡು ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತದೆ. ಅಂದರೆ ಮೊದಲನೇದಾಗಿ ವ್ಯಕ್ತಿಯಲ್ಲಿ ಜ್ಞಾನ, ಕೌಶಲ್ಯ, ಹವ್ಯಾಸ ಮತ್ತು ಮನೋವೃತ್ತಿಗಳನ್ನು ಬೆಳೆಸುವ ಮೂಲಕ ಆತನ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಾಯಕವಾಗಿದೆ ಎಂದು ಕೂಡ ಹೇಳಬಹುದು. ವ್ಯಕ್ತಿಯಲ್ಲಿ ಜ್ಞಾನ, ಕೌಶಲ್ಯ, ಜ್ಞಾನ ಏನು ಬೇಕೋ ಆ ಜ್ಞಾನವನ್ನು ಬೆಳೆಸ್ತದೆ. ಕೌಶಲ್ಯ ಅಂದ್ರೆ ಕಲೆಗಾರಿಕೆ, ಕೌಶಲ್ಯವನ್ನ ಕಲಿಸ್ತದೆ, ಅಥವಾ ಚಿತ್ರ ಬಿಡಿಸುವ ಕಲೆ ಮತ್ತು ಕೌಶಲ್ಯ. ಹವ್ಯಾಸ ಏನ್ ಬೇಕು, ಯಾವ ಓದುವ ಹವ್ಯಾಸ ಇರಬಹುದು ಅಥವಾ ಬರೆಯುವ ಹವ್ಯಾಸ ಇರಬಹುದು, ಯಾವುದಾದ್ರೂ ಚಿತ್ರವನ್ನ ಕೂಡಿಸುವಂತಹ ಹವ್ಯಾಸಗಳನ್ನ ಬೆಳೆಸುವ ಮೂಲಕ ಆ ವ್ಯಕ್ತಿಯಲ್ಲಿ ವೈಯಕ್ತಿಕ ಬೆಳವಣಿಗೆ ಹಾಗೂ ವಿಕಾಸದಲ್ಲಿ ಕಾರಣವಾಗಿದೆ. ಎರಡನೇದಾಗಿ ವ್ಯಕ್ತಿಯ ಸಾಮಾಜಿಕ ಸಾಮರ್ಥ್ಯವನ್ನ ಹೆಚ್ಚಿಸುವ ಕಾರ್ಯವನ್ನ ಇದು ಮಾಡ್ತದೆ. ವ್ಯಕ್ತಿಯ ಸಾಮಾಜಿಕ ಕಾರ್ಯವನ್ನ ಹೆಚ್ಚಿಸುವಂತಹ ಒಂದು ಕಾರ್ಯವನ್ನ ಇದು ಮಾಡ್ತದೆ ಅಂತ ಕೂಡ ಹೇಳಬಹುದು. ಇಲ್ಲಿ ಈ ಎರಡು ಮಹತ್ವಪೂರ್ಣ ಕಾರ್ಯನಿರ್ವಹಿಸಲು ಏನಾಗ್ತದೆ, ಶಿಕ್ಷಣ ಕೆಲವೊಂದು ಶಾಸ್ತ್ರಗಳೊಂದಿಗೆ, ಅಂದ್ರೆ ಶಿಕ್ಷಣಕ್ಕೆ ಕೆಲವೊಂದು ಶಾಸ್ತ್ರಗಳು ಆಧಾರವಾಗಿವೆ. ಅದರಲ್ಲಿ ಮೊದಲನೇದಾಗಿ ತತ್ವಶಾಸ್ತ್ರ, ಮನಃಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಇವು ಶಿಕ್ಷಣಕ್ಕೆ ಆಧಾರಗಳಾಗಿವೆ ಅಂತ ಕೂಡ ಹೇಳಬಹುದು. ಹಾಗಾದ್ರೆ ಶಿಕ್ಷಣ ಎಂದರೇನು, ಶಿಕ್ಷಣ ಏನು ಮಾಡಬೇಕಿದೆ ಎಂಬ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಈ ಆಧಾರಗಳು ತಿಳಿಸುತ್ತವೆ ಎಂದು ಕೂಡ ಹೇಳುತ್ತೆ. ಈ ಆಧಾರಗಳು ಶಿಕ್ಷಣಕ್ಕೆ ಅರ್ಥ ಮತ್ತು ಗುರಿ ನಿರ್ದಿಷ್ಟಪಡಿಸುವುದರ ಜೊತೆಗೆ ಪಠ್ಯಕ್ರಮದ ರಚನೆ, ಬೋಧನಾ ವಿಧಾನ ರೂಪಿಸುವಲ್ಲಿ ಇದು ಸಹಾಯಕವಾಗಿದೆ. ಪಠ್ಯಕ್ರಮದ ರಚನೆ ಮತ್ತು ಬೋಧನಾ ವಿಧಾನವನ್ನ ರೂಪಿಸುವಲ್ಲಿ ಇದು ಸಹಾಯಕವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ, ಮೊದಲನೇದಾಗಿ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ. ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ. ಇಲ್ಲಿ ತತ್ವಶಾಸ್ತ್ರ ಶಿಕ್ಷಣಕ್ಕೆ ನಾನು ಹೇಳಿದ ಶಿಕ್ಷಣವು ಒಂದು ಮಗು ಮತ್ತು ವ್ಯಕ್ತಿಯ ಜೀವನ ಪರ್ಯಂತ ಸಾಗುವಂತಹ ಒಂದು ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳಿದೆ. ಇದು ಜ್ಞಾನ, ಕೌಶಲ್ಯ, ಹವ್ಯಾಸಗಳನ್ನ ಒಂದು ಜನಸಮೂಹದಿಂದ ಮತ್ತೊಂದು ಜನಸಮೂಹಕ್ಕೆ ವರ್ಗಾಯಿಸುವಂತಹ ಪ್ರಕ್ರಿಯೆಯಾಗಿದೆ. ಇಂತಹ ಪ್ರಕ್ರಿಯೆಗಳನ್ನ ನಡೆಸುವಲ್ಲಿ ಅಂದ್ರೆ ಕೆಲವು ಶಿಕ್ಷಣಕ್ಕೆ ಆಧಾರವಾಗಿವೆ ಎಂದು ಕೂಡ ಹೇಳುತ್ತೆ. ಕೆಲವು ಶಾಸ್ತ್ರಗಳು, ಯಾವ ಶಾಸ್ತ್ರಗಳಿಂದ ಒಂದೇದಾಗಿ ತತ್ವಶಾಸ್ತ್ರ ಇದಕ್ಕೆ ಆಧಾರವಾಗಿದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ, ಫಿಲಾಸಫಿ ಆಸ್ ಎ ಬೇಸಿಸ್ ಆಫ್ ಎಜುಕೇಶನ್ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ತತ್ವಶಾಸ್ತ್ರ ಅಂದ್ರೆ ತತ್ವಶಾಸ್ತ್ರ ಅಂದ್ರೆ ಏನು ಅನ್ಕೊಂಡು ತಿಳ್ಕೊಳ್ಬೇಕು. ತತ್ವಶಾಸ್ತ್ರ ಅಂದ್ರೆ ಏನು ಅನ್ಕೊಂಡು ತಿಳ್ಕೊಳ್ಬೇಕು. ತತ್ವಶಾಸ್ತ್ರವು ಪದವು ಆಂಗ್ಲ ಭಾಷೆಯ ಫಿಲಾಸಫಿ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ. ತತ್ವಶಾಸ್ತ್ರ ಎಂಬ ಪದವನ್ನ ಆಂಗ್ಲ ಭಾಷೆಯ ಫಿಲಾಸಫಿ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ. ಈ ಫಿಲಾಸಫಿ ಎಂಬ ಪದವು ಗ್ರೀಕ್ ಭಾಷೆಯ ಫಿಲೋ ಮತ್ತು ಸೋಫಿಯಾ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಈ ಫಿಲಾಸಫಿ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಫಿಲೋ ಮತ್ತು ಸೋಫಿಯಾ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಫಿಲೋ ಎಂದರೆ ಲವ್ ಅರ್ಥಾತ್ ಪ್ರೀತಿ ಎಂದುಕೊಂಡು ಅರ್ಥವಾಗುತ್ತದೆ. ಫಿಲೋ ಎಂದರೆ ಲವ್ ಅರ್ಥಾತ್ ಪ್ರೀತಿ ಎಂದು ಅರ್ಥವಾಗುತ್ತದೆ. ಸೋಫಿಯಾ ಎಂದರೆ ವಿಸ್ಡಮ್ ಅಂದ್ಕೊಂಡು ಕೂಡ
ಅರ್ಥವಾಗ್ತದೆ. ಅಂದ್ರೆ ವಿವೇಕ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಫಿಲಾಸಫಿ ಎಂದರೆ ಲವ್ ವಿಸ್ಡಮ್ ಎಂಬುದು ಕೂಡ ಹೇಳುತ್ತದೆ. ಅಂದ್ರೆ ವಿವೇಕದ ಬಗ್ಗೆ ಇರುವಂತಹ ಪ್ರೀತಿ ಎಂಬುದು ಕೂಡ ಹೇಳುತ್ತೆ. ತತ್ವಶಾಸ್ತ್ರ ವಿವೇಕದ ಬಗ್ಗೆ ಸಂಬಂಧಿಸಿದ ಶಾಸ್ತ್ರವಾಗಿದ್ದು ಎಲ್ಲ ವಸ್ತು ಘಟನೆಗಳ ಕುರಿತು ಅಧ್ಯಯನವನ್ನ ಅವುಗಳ ಹಿಂದಿನ ಕಾರಣ ಮತ್ತು ನಿಯಮಗಳನ್ನ ಅರ್ಥೈಸುವಂತಹ ಶಾಸ್ತ್ರವಾಗಿದೆ ಎಂಬುದು ಕೂಡ ಹೇಳುತ್ತೆ. ಇಲ್ಲಿ ನಾನು ಹೇಳಿದೆ ಫಿಲಾಸಫಿ ತತ್ವಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಫಿಲಾಸಫಿ ಎಂಬುದು ಕೂಡ ಕರೆಯುತ್ತೆ. PHILOSOPHY ಫಿಲಾಸಫಿ. ಫಿಲಾಸಫಿ ಎನ್ನುವಂತಹ ಪದ ಫಿಲೋ ಲ್ಯಾಟಿನ್ ಭಾಷೆಯ ಫಿಲೋ ಎನ್ನುವಂತಹ ಪದದಿಂದ ಬಂದು ಮತ್ತು ಫಿಲೋ ಮತ್ತು ಸೋಫಿಯಾ 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 ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಫಿಲೋ ಎಂದರೆ ಪ್ರೀತಿ, ಲವ್. ಫಿಲಾಸಫಿ ಎನ್ನುವಂತಹ ಪದ ಲ್ಯಾಟಿನ್ ಗ್ರೀಕ್ ಭಾಷೆಯ ಫಿಲೋ ಮತ್ತು ಸೋಫಿಯಾ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಹೇಳಿದೆ. ಫಿಲೋ ಎಂದರೆ ಲವ್ ಪ್ರೀತಿ ಎಂಬುದು, ಸೋಫಿಯಾ ಎಂದರೆ ವಿವೇಕ ವಿಸ್ಡಮ್ ಎನ್ನುವಂತಹ ಪದವನ್ನು ಕೊಡ್ತಾರೆ. ಫಿಲಾಸಫಿ ಎಂದರೆ ಲವ್ ಆಫ್ ವಿಸ್ಡಮ್ ವಿವೇಕದ ಬಗ್ಗೆ ಇರುವಂತಹ ಪ್ರೀತಿ ಎಂಬುದು ಕೂಡ ಹೇಳುತ್ತೆ. ಇನ್ನು ಎಲ್ಲ ವಸ್ತು ಘಟನೆಗಳ ಕಾರಣಗಳನ್ನ ಅವುಗಳ ಹಿಂದಿನ ನಿಯಮಗಳನ್ನ ಅರ್ಥೈಸಿಕೊಳ್ಳುವ ಜ್ಞಾನವನ್ನು ಕುರಿತಾದಂತಹ ಅಧ್ಯಯನವಾಗಿದೆ ಎಂದು ಕೂಡ ಹೇಳಲಾಗಿದೆ. ಈ ಫಿಲಾಸಫಿ ಅನ್ನುವಂತಹ ಪದ ಜೀವನದ ಬಗ್ಗೆ ವ್ಯಕ್ತಿಗಿರುವ ಕುತೂಹಲ, ಅನುಮಾನ ಹಾಗೂ ತನ್ನ ಪರಿಸರದ ಬಗ್ಗೆ ಆತ್ಮೀಗಿರುವಂತಹ ಕಾಳಜಿ, ಇವುಗಳ ವಿಚಾರ, ಇವುಗಳ ಜೊತೆಗೆ ತನ್ನ ಆಂತರಿಕತೆಯ ಬಗ್ಗೆ ತಿಳಿಯುವಂತಹ ಒಂದು ಪ್ರಯತ್ನವೇ ತತ್ವಶಾಸ್ತ್ರದ ಉದಯಕ್ಕೆ ಕಾರಣವಾಯಿತು ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ಜೀವನದ ಬಗ್ಗೆ ವ್ಯಕ್ತಿಗಿದ್ದಂತಹ ಕುತೂಹಲ, ಎಲ್ಲಾ ವ್ಯಕ್ತಿಗಳು ಏನ್ ಹೇಳಿದ್ರೆ ಈ ಜೀವನ ಅಂದ್ರೆ ಇದು ಒಂದ್ ರೀತಿ ಕುತೂಹಲವನ್ನ ಮೂಡಿಸುತ್ತೆ. ಅಂದ್ರೆ ಜೀವನದ ಬಗ್ಗೆ ವ್ಯಕ್ತಿಗಿರುವ ಕುತೂಹಲ, ಅನುಮಾನ ಕೆಲವೊಂದು ಕಡೆಗೆ ಅನುಮಾನವನ್ನ ವ್ಯಕ್ತಪಡಿಸ್ತೇವೆ ಮತ್ತು ತನ್ನ ಪರಿಸರದ ಬಗ್ಗೆ ಇರುವಂತಹ ವಿಚಾರ, ಇವುಗಳ ಜೊತೆಗೆ ತನ್ನ ಆಂತರಿಕತೆಯ ಬಗ್ಗೆ ತಿಳಿಯುವ ಪ್ರಯತ್ನವೇ ತತ್ವಶಾಸ್ತ್ರದ ಉದಯಕ್ಕೆ ಕಾರಣವಾಯಿತು ಎಂಬುದು ಕೂಡ ಹೇಳಲಾಗಿದೆ. ಇನ್ನು ಜೀವನದ ಅಂತಿಮ ಮೌಲ್ಯಗಳನ್ನ ಕುರಿತು ಚಿಂತಿಸುವಂತಹ ಶಾಸ್ತ್ರ, ಇದಾಗಿದೆ ಎಂಬುದು ಕೂಡ ಹೇಳಬಹುದು. ಜೀವನದ ಅಂತಿಮ ಮೌಲ್ಯಗಳನ್ನು ಕುರಿತು ಚಿಂತಿಸುವಂತಹ ಶಾಸ್ತ್ರ. ಇನ್ನು ವಿಶಾಲದಲ್ಲಿ ಬದುಕನ್ನು ನೋಡುವ, ಅರ್ಥೈಸಿಕೊಳ್ಳುವಂತಹ ಜ್ಞಾನ ಇದಾಗಿದೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದನ್ನು ಕುರಿತು ಚರ್ಚಿಸುವ ಪ್ರಯತ್ನ ತತ್ವಶಾಸ್ತ್ರದಾಗಿದೆ. ಚರ್ಚಿಸುವಂತಹ ಶಾಸ್ತ್ರ ಇದಾಗಿದೆ ಎಂದು ಕೂಡ ಹೇಳುತ್ತೆ. ಆದ್ದರಿಂದ ಇದಕ್ಕೆ ದರ್ಶನಶಾಸ್ತ್ರ ಎಂದು ಕರೀತಾರೆ. ದರ್ಶನ ಪದ ಸಂಸ್ಕೃತ ಮೂಲ. ಏನಾಗಿದೆ? ಸಂಸ್ಕೃತ ಮೂಲ ದೃಶ್ಯದಿಂದ ಬಂದಿದ್ದು. ದರ್ಶನ ಅನ್ನುವಂಥ ಪದ ಸಂಸ್ಕೃತದ ಮೂಲ ದೃಶ್ಯ ಎನ್ನುವಂತಹ ಪದದಿಂದ ಬಂದಿದ್ದು. ನೋಡು ದೃಷ್ಟಿ ಎಂದಾಗುತ್ತದೆ. ಅಥವಾ ದೃಷ್ಟಿ ಎಂದಾಗುತ್ತದೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಇದಕ್ಕೆ ದೈವತ್ವದ ದರ್ಶನ. ಹಿಂದೂ ತತ್ವಶಾಸ್ತ್ರದಲ್ಲಿ ಏನಂತಾರೆ? ತತ್ವಶಾಸ್ತ್ರಕ್ಕೆ ದೈವತ್ವದ ದರ್ಶನ ಎಂಬುದು ಕೂಡ ಕರೆಯುತ್ತೆ. ಅಂದರೆ ನಿಜವಾದ ಜ್ಞಾನ ಎಂಬುದು ಕೂಡ ಕರೆಯುತ್ತೆ. ಈ ತತ್ವಶಾಸ್ತ್ರ ತುಂಬಾ ವಿಶಾಲವಾದಂತಹ ಅರ್ಥವನ್ನ ಹೊಂದಿದೆ. ಇದು ವಾಸ್ತವತೆಯ ಸ್ವರೂಪ, ಜ್ಞಾನ ಮತ್ತು ಸತ್ಯಾಂಶಗಳನ್ನ ಪಡೆಯುವಲ್ಲಿ ಅಥವಾ ಶೋಧನೆ, ಆದರ್ಶ, ಮೌಲ್ಯ, ನೀತಿ ತತ್ವ, ಸೌಂದರ್ಯ ಶಾಸ್ತ್ರ ಮತ್ತು ಮಾನವ ಹಾಗೂ ಆತ್ಮವನ್ನು ವಿಶ್ವದೊಂದಿಗೆ ಹೊಂದಿರುವಂತಹ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ ಇದಾಗಿದೆ ಎಂದು ಕೂಡ ಹೇಳ್ತಾರೆ. ಇನ್ನು ತತ್ವಶಾಸ್ತ್ರದ ಅರ್ಥವನ್ನು ನಾವು ನೋಡಿದಾಗ, ಮೀನಿಂಗ್ ಆಫ್ ಫಿಲಾಸಫಿ, ತತ್ವಶಾಸ್ತ್ರದ ಅರ್ಥವನ್ನು ನಾವು ನೋಡಿದಾಗ, ತತ್ವಶಾಸ್ತ್ರವು ವಿವೇಕದ ಅನ್ವೇಷಣೆ ಮತ್ತು ಸಾಮಾನ್ಯ ನಿಯಮಗಳ ಅಧ್ಯಯನ ಶಾಸ್ತ್ರವಾಗಿದೆ ಎಂದು ಕೂಡ ಹೇಳಲಾಗಿದೆ. ಅಂದ್ರೆ ತತ್ವಶಾಸ್ತ್ರ ವಿವೇಕದ ಅನ್ವೇಷಣೆ ಹಾಗೂ ಸಾಮಾನ್ಯ ನಿಯಮಗಳ ಅಧ್ಯಯನ ಶಾಸ್ತ್ರವಾಗಿದೆ. ತತ್ವಶಾಸ್ತ್ರ ಜ್ಞಾನ ಶೋಧನೆಯನ್ನು ಪ್ರಮುಖವಾಗಿ ಅಂತಿಮ ಸತ್ಯವನ್ನ ಅನ್ವೇಷಿಸುತ್ತದೆ.
ಜ್ಞಾನ ಶೋಧನೆಯನ್ನ ಮತ್ತು ಪ್ರಮುಖವಾಗಿ ಅಂತಿಮ ಸತ್ಯವನ್ನ ಇದು ಅನ್ವೇಷಿಸುತ್ತದೆ ಎಂಬುದು ಕೂಡ ಹೇಳುತ್ತೆ. ತತ್ವಶಾಸ್ತ್ರ ಮಾನವ ಚಿಂತನೆಯ ಹಾಗೂ ಜ್ಞಾನದ ಪ್ರಕ್ರಿಯೆಯ ನಿಯಮಗಳ ವಿಜ್ಞಾನವಾಗಿದೆ. ಜ್ಞಾನದ ಪ್ರಕ್ರಿಯೆಯ ನಿಯಮಗಳ ವಿಜ್ಞಾನವಾಗಿದೆ ಎಂಬುದು ಕೂಡ ಹೇಳಬಹುದು. ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ, ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ ಎಂಬುದು ಕೂಡ ಹೇಳಬಹುದು. ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ. ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ ಎಂಬುದು ಕೂಡ ಹೇಳಲಾಗ್ತದೆ. ಇನ್ನು ಸತ್ಯಾಂಶದ ಸ್ವರೂಪ ಕುರಿತಂತೆ ತಾರ್ಕಿಕ ಅನ್ವೇಷಣೆ ಮಾಡುವಂತಹ ಶಾಸ್ತ್ರವೇ ತತ್ವಶಾಸ್ತ್ರ. ಸತ್ಯಾಂಶದ ಸ್ವರೂಪ ಕುರಿತಂತೆ ತಾತ್ವಿಕ ಅನ್ವೇಷಣೆ ಮಾಡುವಂತಹ ಶಾಸ್ತ್ರವೇ ತತ್ವಶಾಸ್ತ್ರ ಎಂಬುದು ಕೂಡ ಹೇಳಲಾಗಿದೆ. ಹೀಗೆ ತತ್ವಶಾಸ್ತ್ರವು ಸತ್ಯ ಶೋಧನೆಯ ಒಂದು ನಿರಂತರ ಪ್ರಯತ್ನವಾಗಿದೆ. ಜೀವನದ ಮೂಲ ಹಾಗೂ ಅಂತಿಮ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಒಂದು ಪ್ರಯತ್ನ ಇದಾಗಿದೆ. ಎಂಬುದು ಕೂಡ ಹೇಳುತ್ತೆ. ಇದೊಂದು ಮೌಲ್ಯಕ್ಕೆ ಸಂಬಂಧಿಸಿದಂತಹ ಶಾಸ್ತ್ರ. ಬದುಕಿನಲ್ಲಿ ಉದ್ಭವಿಸುವ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇದಾಗಿದೆ. ಬದುಕಿನಲ್ಲಿ ಸಂಭವಿಸುವಂತಹ ಸಮಸ್ಯೆಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಇದಾಗಿದೆ. ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿ ಮಾನವನ ಬದುಕಿಗೆ ಅರ್ಥ ನೀಡಿ ಅವನ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಶಾಸ್ತ್ರ ಎಂಬುದು ಕೂಡ ಹೇಳುತ್ತೆ. ಶಿಕ್ಷಣಕ್ಕೆ ತತ್ವಶಾಸ್ತ್ರ ಮಾರ್ಗದರ್ಶಿಯಾಗಿದ್ದು ಶಿಕ್ಷಣದ ಕಾರ್ಯ ಯಶಸ್ಸಿಗೆ ಬೇಕಾದಂತಹ ಕಾರ್ಯವನ್ನ ನೆರವೇರಿಸುವಲ್ಲಿ ಇದು ಸಹಾಯಕವಾಗಿದೆ ಎಂಬುದು ಕೂಡ ಹೇಳುತ್ತೆ. ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಲ್ಪಟ್ಟ ಶೈಕ್ಷಣಿಕ ತತ್ವಶಾಸ್ತ್ರದ ಉದಯ ಆಗಿದೆ ಎಂಬುದು ಕೂಡ ಹೇಳಬಹುದು. ಇನ್ನು ಕೊನೆಯದಾಗಿ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರದ ಪ್ರಮುಖ ಅಂಶಗಳನ್ನ ನಾವು ತಿಳಿದುಕೊಳ್ಳಬೇಕು. ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರದ ಪ್ರಮುಖ ಅಂಶಗಳು ಯಾವ್ಯಾವ ಅಂತ ಹೇಳಿದ್ರೆ, ತತ್ವಶಾಸ್ತ್ರವು ಶಿಕ್ಷಣದ ಸಿದ್ಧಾಂತ ರೂಪ ಎಂದು ಕೂಡ ಹೇಳುತ್ತೆ. ಎಲ್ಲಾ ತತ್ವಜ್ಞಾನಿಗಳು ಕೂಡ ಶಿಕ್ಷಣ ತಜ್ಞರೇ ಆಗಿದ್ದಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಅರಿಸ್ಟಾಟಲ್, ಪ್ಲೇಟೋ, ಜಾನ್ ಡ್ಯೂಯಿ ಮುಂತಾದವರು ಕೂಡ ಖ್ಯಾತ ಶಿಕ್ಷಣ ತಜ್ಞರು ಎಂದು ಕೂಡ ಹೇಳುತ್ತೆ. ಬದುಕು ಸಾರ್ಥಕ ಹೇಗೆ ಆಗಬೇಕು ಎಂಬುದನ್ನು ಕುರಿತು ಮಾರ್ಗದರ್ಶಿಸಿ ತತ್ವಶಾಸ್ತ್ರವು ಶಿಕ್ಷಣಕ್ಕೆ ಮೂಲಾಧಾರವಾಗಿದೆ. ತತ್ವಶಾಸ್ತ್ರ ಮೌಲ್ಯಗಳನ್ನು ಗುರುತಿಸಿ ಶಿಕ್ಷಣ ಆ ಮೌಲ್ಯಗಳನ್ನು ವ್ಯಕ್ತಿಯಲ್ಲಿ ಅಳವಡಿಸುವಂತೆ ಮಾರ್ಗದರ್ಶಿಸಿದೆ. ಇನ್ನು ತತ್ವಶಾಸ್ತ್ರವಿಲ್ಲದೆ ಶಿಕ್ಷಣದ ಸ್ವರೂಪವನ್ನ ನಿಖರವಾಗಿ ಅರ್ಥೈಸಿಕೊಳ್ಳುವುದು ಕಷ್ಟ ಸಾಧ್ಯ. ಎಂದು ಕೂಡ ಹೇಳಬಹುದು. ಈಗ ನಾನು ಹೇಳಿದೆ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ. ಮೊಟ್ಟ ಮೊದಲನೇದಾಗಿ ತತ್ವಶಾಸ್ತ್ರ ಅಂದ್ರೆ ಏನು ಅಂದ್ಕೊಂಡು ಹೇಳಿದೆ. ತತ್ವಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಫಿಲಾಸಫಿ ಎಂದು ಕೂಡ ಕರೀತಾರೆ ಎಂದು ಹೇಳಿದೆ. ಇದು ಫಿಲಾಸಫಿ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಫಿಲೋ ಮತ್ತು ಸೋಫಿಯಾ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಫಿಲೋ ಎಂದರೆ ಲವ್, ಪ್ರೀತಿ ಎಂಬುದು ಅರ್ಥ ಆಗ್ತದೆ. ಸೋಫಿಯಾ ಎಂದರೆ ವಿಸ್ಡಮ್, ವಿವೇಕ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ. ಫಿಲಾಸಫಿ ಎಂದರೆ ಲವ್ ಆಫ್ ವಿಸ್ಡಮ್, ವಿವೇಕದ ಬಗ್ಗೆ ಇರುವಂತಹ ಪ್ರೀತಿ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳ್ಬೋದು. ಇಲ್ಲಿ ಫಿಲಾಸಫಿ ಎಂದರೆ ಎಲ್ಲ ವಸ್ತು ಘಟನೆಗಳ ಕಾರಣಗಳನ್ನ, ಅವುಗಳ ಹಿಂದಿನ ನಿಯಮಗಳನ್ನ ತಿಳಿದುಕೊಳ್ಳುವಂತಹ ಒಂದು ಶಾಸ್ತ್ರ. ಅಂದ್ರೆ ಜೀವನದ ಬಗ್ಗೆ ವ್ಯಕ್ತಿಗಿದ್ದಂತಹ ಕುತೂಹಲ ಮತ್ತು ಅನುಮಾನ ಹಾಗೂ ತನ್ನ ಪರಿಸರದ ಬಗ್ಗೆ ಇರುವಂತಹ ಅವನ ವಿಚಾರ, ಇವುಗಳ ಜೊತೆಗೆ ತನ್ನ ಆಂತರಿಕತೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ತತ್ವಶಾಸ್ತ್ರದ್ದಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ತತ್ವಶಾಸ್ತ್ರ ಅಂದ್ರೆ ಏನು ಅಂತ ಕೂಡ ಹೇಳುತ್ತೆ. ತತ್ವಶಾಸ್ತ್ರವು ವಿವೇಕದ ಅನ್ವೇಷಣೆ ಹಾಗೂ ಸತ್ಯಾಂಶದ ಸಾಮಾನ್ಯ ನಿಯಮಗಳನ್ನ ರೂಪಿಸುತ್ತದೆ. ಇದು ರೂಪಿಸುತ್ತದೆ ಎಂದು ಕೂಡ ಹೇಳಬಹುದು.
ಇದು ಜ್ಞಾನೋದಯವಾಗಿದ್ದು ಪ್ರಮುಖವಾಗಿ ಅಂತಿಮ ಸತ್ಯಾಂಶಗಳ ಶೋಧನೆಯಾಗಿದೆ. ಜ್ಞಾನೋದಯವಾಗಿದ್ದು ಅಂತಿಮ ಸತ್ಯಾಂಶಗಳ ಶೋಧನೆಯಾಗಿದೆ ಎಂದು ಕೂಡ ಹೇಳುತ್ತೆ. ಮಾನವನ ಚಿಂತನೆಯ ಹಾಗೂ ಜ್ಞಾನದ ಪ್ರಕ್ರಿಯೆಯ ಸಾಮಾನ್ಯ ನಿಯಮಗಳ ವಿಜ್ಞಾನವಾಗಿದೆ. ಜ್ಞಾನದ ಪ್ರಕ್ರಿಯೆಯ ಸಾಮಾನ್ಯ ನಿಯಮಗಳ ಅಧ್ಯಯನವಾಗಿದೆ. ಮಾನವನ ಮನಸ್ಸಿನಲ್ಲಿ ಸೃಷ್ಟಿಯಾದ ಕುತೂಹಲದಲ್ಲಿಯೇ ತತ್ವಶಾಸ್ತ್ರದ ಹುಟ್ಟು ಅಡಗಿದೆ. ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ ಎಂದು ಕೂಡ ಹೇಳಲಾಗ್ತದೆ. ಮತ್ತೊಂದು ವ್ಯಾಖ್ಯೆ ಏನಿದೆ ಅಂತಂದ್ರೆ ಸತ್ಯಾಂಶದ ಸ್ವರೂಪ. ಇಲ್ಲಿ ವಿವಿಧ ವಸ್ತುಗಳ ನೈಜ ಸ್ವಭಾವದ ಜ್ಞಾನವೇ ತತ್ವಶಾಸ್ತ್ರ ಎಂದು ಕೂಡ ಹೇಳಲಾಗ್ತದೆ. ಇದಿಷ್ಟು ತತ್ವಶಾಸ್ತ್ರದ ಕುರಿತಂತೆ ಇರುವಂತದ್ದು. ಇಲ್ಲಿ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರದ ಪ್ರಮುಖ ಅಂಶ ಏನಂತಂದ್ರೆ ತತ್ವಶಾಸ್ತ್ರವು ಶಿಕ್ಷಣದ ಸಿದ್ಧಾಂತ ರೂಪ. ತತ್ವಶಾಸ್ತ್ರವು ಶಿಕ್ಷಣದ ಸಿದ್ಧಾಂತ ರೂಪ ಎಂದು ಕೂಡ ಹೇಳಲಾಗ್ತದೆ. ಎಲ್ಲಾ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರೇ ಆಗಿದ್ದಾರೆ. ಎಲ್ಲ ತತ್ವಜ್ಞಾನಿಗಳು ಕೂಡ ಏನಾಗಿದ್ದಾರೆ? ಶಿಕ್ಷಣ ತಜ್ಞರೇ ಆಗಿದ್ದಾರೆ. ಉದಾಹರಣೆಗೆ ಕೊಟ್ಟರೆ ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಗಾಂಧೀಜಿ, ಅರಿಸ್ಟಾಟಲ್, ಪ್ಲೇಟೋ, ಜಾನ್ ಲೂಯಿ ಮುಂತಾದವರು ಕೂಡ ಬರ್ತಾರೆ. ಬದುಕು ಹೇಗೆ ಸಾರ್ಥಕ ಪಡೆಯಬೇಕೆಂಬುದನ್ನ ತತ್ವಶಾಸ್ತ್ರ ತಿಳಿಸಿಕೊಡ್ತದೆ ಎಂದು ಕೂಡ ಹೇಳುತ್ತೆ. ತತ್ವಶಾಸ್ತ್ರದ ಗುರಿ ಹಾಗೂ ಪಠ್ಯಕ್ರಮವನ್ನ ನಿರ್ದಿಷ್ಟಪಡಿಸುವುದರ ಮೂಲಕ ವ್ಯಕ್ತಿಯಲ್ಲಿ ಆ ಮೌಲ್ಯಗಳನ್ನ ಅಳವಡಿಸುವಂತೆ ಮಾರ್ಗದರ್ಶಿಸಿದೆ. ತತ್ವಶಾಸ್ತ್ರವಿಲ್ಲದೆ ಶಿಕ್ಷಣದ ಸ್ವರೂಪಗಳನ್ನ ಅರ್ಥೈಸಿಕೊಳ್ಳುವುದು ಕಷ್ಟ ಸಾಧ್ಯ. ತತ್ವಶಾಸ್ತ್ರವಿಲ್ಲದೆ ಶಿಕ್ಷಣದ ಸ್ವರೂಪಗಳನ್ನ ಅರ್ಥೈಸಿಕೊಳ್ಳುವುದು ಕಷ್ಟ ಸಾಧ್ಯ ಎಂದು ಕೂಡ ಹೇಳಲಾಗ್ತದೆ. ಮನಃಶಾಸ್ತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರ ಸೈಕಾಲಜಿ. ಮನಃಶಾಸ್ತ್ರಕ್ಕೆ ಸೈಕಾಲಜಿ ಎಂದು ಕೂಡ ಕರೆಯಲಾಗ್ತದೆ. ಕಾಮನ್ ಆಗಿ ಗೊತ್ತಿದೆ, ಮನುಷ್ಯನಿಗೆ ತನ್ನ ಬಗ್ಗೆ ತಾನೇ ತಿಳಿದುಕೊಳ್ಳುವಂತಹ ಕುತೂಹಲಕ್ಕಿಂತ ಮತ್ತೊಂದು ವಿಷಯ ಬೇರೊಂದಿಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು, ಹಾಗಾಗಿ ನಾವು ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಳ್ತೇವೆ. ಅಂದ್ರೆ ಮನುಷ್ಯನಿಗೆ ಈ ತನ್ನ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲಕ್ಕಿಂತ ಬೇರೆ ವಿಷಯ ಬೇರೊಂದಿಲ್ಲ. ಪ್ರಾಚೀನ ಕಾಲದಲ್ಲಿ ವಿಶ್ವದಲ್ಲಿ ಮಾನವನ ಜನಾಂಗದ ಸ್ಥಾನ ಕುರಿತಾದ ಚಿಂತನೆಗಳು ಕೂಡ ನಡೆದವು. ಪ್ರಾಚೀನ ಕಾಲದಿಂದಲೂ ಕೂಡ ವಿಶ್ವದಲ್ಲಿ ಮಾನವ ಜನಾಂಗದ ಸ್ಥಾನದ ಕುರಿತು ಚಿಂತನೆಗಳು ಕೂಡ ನಡೆದಿದ್ದವು ಎಂದು ಕೂಡ ಹೇಳುತ್ತೆ. ಮಾನವನ ವರ್ತನೆಗಳು ಭಿನ್ನವಾಗಿವೆ. ಇದಕ್ಕೆ ಕಾರಣ ಏನಾಗಿದೆ ಅಂದ್ರೆ ಮಾನವನ ವರ್ತನೆ ಏನಾಗಿದೆ ಭಿನ್ನವಾಗಿದೆ ಎಂದು ಕೂಡ ಹೇಳುತ್ತೆ. ಈ ಮಾನವನ ವರ್ತನೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯ ವರ್ತನೆ ಕಂಡುಬರುತ್ತದೆ. ಮನುಷ್ಯ ಅಂದ ಕೂಡಲೇ ಎಲ್ಲರೂ ಒಂದೇ ರೀತಿ ಇಲ್ಲ, ವಿಭಿನ್ನ ವರ್ತನೆ. ಒಬ್ಬ ಖುಷಿಯಿಂದ ಇರ್ತಾನೆ, ಒಬ್ಬ ನಗ್ನಗ್ತಾ ಇರ್ತಾನೆ, ಒಬ್ಬ ಒಂದು ರೀತಿ ಆಟ ಆಡ್ತಾನೆ, ಒಬ್ಬ ಒಂದು ರೀತಿ ಯೋಚಿಸ್ತಾನೆ, ಒಬ್ಬ ಹಾರ್ತಾನೆ, ಕುಣಿತಾನೆ. ಒಟ್ಟಿನಲ್ಲಿ ವಿವಿಧ ರೀತಿಯ ವರ್ತನೆಗಳು, ಮನುಷ್ಯನ ವರ್ತನೆಗಳು ಏನಾಗಿವೆ ಭಿನ್ನವಾಗಿವೆ ಎಂದು ಕೂಡ ಆಗ್ತದೆ. ಈ ವರ್ತನೆಗಳಿಗೆ ಕಾರಣ ಹುಡುಕುವ ಪ್ರಯತ್ನ, ಈ ಮನುಷ್ಯನ ಹಲವಾರು ರೀತಿಯ ವರ್ತನೆಗಳಿಗೆ ಕಾರಣ ಹುಡುಕುವಂತಹ ಪ್ರಯತ್ನವೇ ಮನಃಶಾಸ್ತ್ರದ ಉದಯಕ್ಕೆ ಕಾರಣ ಆಯಿತು ಎಂದು ಕೂಡ ಹೇಳ್ಬೋದು. ಮನಃಶಾಸ್ತ್ರದ ಉದಯಕ್ಕೆ ಏನಾಯಿತು ಕಾರಣ ಆಯಿತು. ಮಾನವನ ವಿಭಿನ್ನ ವರ್ತನೆಗಳೇ ಈ ಮನಃಶಾಸ್ತ್ರದ ಉದಯಕ್ಕೆ ಕಾರಣ ಎಂದು ಕೂಡ ಹೇಳ್ಬೋದು. ಇದನ್ನ ಮನಃಶಾಸ್ತ್ರ ಏನು, ಇದು ಬಹುದೊಡ್ಡ ಕ್ಷೇತ್ರ. ಇದು ವೈಜ್ಞಾನಿಕ ಅಧ್ಯಯನದ ವಿಷಯ ವಸ್ತುವಾಗಿದೆ ಎಂದು ಕೂಡ ಹೇಳುತ್ತೆ. ಇದರ ಅಧ್ಯಯನ ಆರಂಭವಾದ ಇತ್ತೀಚಿನ 100 ವರ್ಷಗಳ ಹಿಂದೆ ವೂಂಡ್ಸ್ ಎಂಬವನು ಮೊಟ್ಟಮೊದಲು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನ ತೆರೆದ. ಮನುಷ್ಯನ ವರ್ತನೆಯ ಕುರಿತು ಅಧ್ಯಯನ ಮಾಡಲಿಕ್ಕೆ ವೂಂಡ್ಸ್ ಎಂಬನು ಏನ್ ಮಾಡ್ತಾನೆ, ಮನೋವೈಜ್ಞಾನಿಕ ಶಾಲೆಯನ್ನ ತೆರೆದ. ಈ ಶಾಲೆಯಲ್ಲಿ ಮನಃಶಾಸ್ತ್ರದ ವೈಜ್ಞಾನಿಕ ಅಧ್ಯಯನಕ್ಕೆ ದಾರಿಯಾಗಿದೆ. ಇದಕ್ಕೆ ಪೂರ್ವದಲ್ಲಿ ಮನಃಶಾಸ್ತ್ರವು ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನವನ್ನ ಮಾಡಲಾಗ್ತದೆ. ವೂಂಡ್ಸ್ ಎಂಬವನು ಮನಃಶಾಸ್ತ್ರದ ಪ್ರಯೋಗಶಾಲೆಯನ್ನು ತೆರೆದಾನೆ. ಇದಕ್ಕೂ ಮೊದಲು ಮನಃಶಾಸ್ತ್ರ ಏನಾಗಿತ್ತು ಕೇಳಿದ್ರೆ ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನವನ್ನ ಮಾಡಲಾಗ್ತಿತ್ತು. ಈ ಮನಃಶಾಸ್ತ್ರ ಕಾಮನ್ ಆಗಿ ಮನಃಶಾಸ್ತ್ರ ಅಂದ ಕೂಡಲೇ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನ ಎನ್ನುವಂತಹ ಪದ ಆಂಗ್ಲ ಭಾಷೆಯ ಸೈಕಾಲಜಿ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗ್ತದೆ. ಈ ಸೈಕಾಲಜಿ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಸೈಕಿ ಮತ್ತು ಲೋಗಸ್ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಕೂಡ ಹೇಳಬಹುದು. ಈ ಸೈಕಾಲಜಿ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಸೈಕಿ
ಸೈಕಿ ಮತ್ತು ಲೋಗಸ್. ಸೈಕಿ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಸೈಕಿ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಕೂಡ ಹೇಳಬಹುದು. ಸೈಕಿ ಎಂದರೆ ಸೋಲ್. ಸೈಕಿ ಅಂದರೆ ಸೋಲ್ ಅರ್ಥಾತ್ ಆತ್ಮ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳಬಹುದು. ಲೋಗಸ್ ಎಂದರೆ ಸ್ಟಡಿ ಅಥವಾ ಅಧ್ಯಯನ ಎನ್ನುವಂತಹ ಅರ್ಥ ಇದೆ. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಸೋಲ್. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಸೋಲ್ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳುತ್ತದೆ. ಅಂದ್ರೆ ಆತ್ಮದ ಅಧ್ಯಯನ, ಆತ್ಮದ ಅಧ್ಯಯನ ಎಂದು ಕೂಡ ಹೇಳುತ್ತೆ. ಈ ಅರ್ಥವನ್ನಾಗಿ ಮನಃಶಾಸ್ತ್ರಕ್ಕೆ ತತ್ವಶಾಸ್ತ್ರ ಆಧಾರಿತ ಮೂಡಿ ಬಂದಿರುವುದು ಕಂಡು ಬರುತ್ತದೆ. ಒಂದು ಮಾನವನಲ್ಲಿ ಅವನ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಒಂದು ಶಕ್ತಿ ಕಾರಣ ಇದೆ ಎಂದು ಕೂಡ ತಿಳಿದುಕೊಳ್ಳಲಾಗಿತ್ತು. ಅದನ್ನೇ ಆತ್ಮ ಸೈಕಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಕುರಿತಾದ ಅಧ್ಯಯನ ಮನಃಶಾಸ್ತ್ರ ಕುರಿತಂತೆ ಈ ಅರ್ಥ ನಿರೂಪಣೆ ಸುಮಾರು ವರ್ಷಗಳವರೆಗೆ ಇದೇ ಉಳಿತು. ಏನೊಂದು ಆತ್ಮದ ಅಧ್ಯಯನ, ಸೈಕಾಲಜಿ ಇಸ್ ಸ್ಟಡಿ ಆಫ್ ಸೋಲ್, ಆತ್ಮದ ಅಧ್ಯಯನ ಎಂದು ಕೂಡ ಹೇಳಲಾಗುತ್ತದೆ. ಆತ್ಮ ಎನ್ನುವುದು ಅಮೂರ್ತವಾದ, ಈ ಆತ್ಮ ಯಾರಿಗೂ ಕಾಣಿಸುವುದಿಲ್ಲ. ನಾವು ಹೇಳ್ತೇವೆ ಮನುಷ್ಯ ಸತ್ವದ ಅಂದ್ಕೂಡೆ ಆತ್ಮ ದೇವರಲ್ಲಿ ಲೀನವಾಯಿತು, ಅಲ್ಲಿ ಆತ್ಮ ಕಾಣಿಸ್ತು, ಅಲ್ಲಿ ದೇವ ಕಾಣಿಸ್ತು, ಇದು ಕಾಣಿಸ್ತು, ಯಾರಿಗೂ ಕಾಣಿಸುವುದಿಲ್ಲ ಆತ್ಮ ಅನ್ನುವಂತಹ ಪದ. ಆತ್ಮ ಯಾರಿಗೂ ಕಾಣಿಸ್ತು, ಇದು ಅಗೋಚರ. ಇದೇನಾಗಿದೆ ಅಗೋಚರವಾದ ಎಂದು ಕೂಡ ಹೇಳಲಾಯಿತು. ಹಾಗೂ ಅಭೌತಿಕ, ಆದ್ದರಿಂದ ಅದು ಸಂಶೋಧನೆಗೆ ನಿಲ್ಲುತ್ತದ್ದು ಎನ್ನುವಂತಹ ಅರ್ಥಕ್ಕೆ ಬರಲಾಯಿತು. ನಂತರ ಇದನ್ನ ಮನಸ್ಸನ್ನು ವಿವರಿಸುವ ಶಾಸ್ತ್ರ, ಸೈಕಾಲಜಿಯನ್ನ ಮನಸ್ಸನ್ನು ವಿವರಿಸುವ ಶಾಸ್ತ್ರ, ಸ್ಟಡಿ ಆಫ್ ಮೈಂಡ್ ಅಂದ್ರೆ ಮನಸ್ಸಿನ ಅಧ್ಯಯನ. ಈ ಮನಸ್ಸಿನ ಅಧ್ಯಯನ ಎನ್ನುವುದನ್ನು ಕೂಡ ಬಹಳ ಕಷ್ಟ ಆಯ್ತು. ಯಾಕೆ ಹೇಳಿದ್ರೆ ಮನಸ್ಸು ಒಬ್ಬೊಬ್ಬರದು ಒಂದೊಂದು ರೀತಿ ಇರ್ತದೆ. ಯಾರನ್ನು ಕೂಡ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರ ಮನಸ್ಸು ಹೇಗಿರ್ತದೆ, ಯಾವ ರೀತಿ ವರ್ತನೆಯನ್ನು ತೋರ್ತದೆ ಅನ್ಕೊಂಡು ಈ ಮನಸ್ಸು ಕೂಡ ಅಗೋಚರವಾದ ಎಂದು ಕೂಡ ಹೇಳಲಾಯಿತು. ಈ ಮನಸ್ಸಿನ ಅಧ್ಯಯನ ಎನ್ನುವಂತಹ ಪದವನ್ನ ಕೈ ಬಿಡಲಾಯಿತು. ನಂತರ ವಿಲ್ ಹೆಲ್ಪ್ ವೋಂಟ್ ಎಂಬವನು ಪ್ರಜ್ಞಾನುಭವಗಳ ಅಧ್ಯಯನ, ಪ್ರಜ್ಞಾನುಭವಗಳ ಅಧ್ಯಯನ. ಮನಃಶಾಸ್ತ್ರ ಅಂದ್ರೆ ಪ್ರಜ್ಞಾನುಭವ ಅಂದ್ರೆ ಪ್ರಜ್ಞಾ ಸ್ಥಿತಿಯಲ್ಲಿರುವಂತಹ, ಪ್ರಜ್ಞಾ ಅಂದ್ರೆ ಎಚ್ಚರವಾಗಿರುವ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯ ಅಧ್ಯಯನ ಎಂದು ಕೂಡ ಹೇಳಲಾಯಿತು. ಎಚ್ಚರವಾಗುವ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಅಧ್ಯಯನ ಎಂದು ಕೂಡ ಹೇಳಲಾಯಿತು. ಆದರೆ ಇದು ಕೂಡ ಸಂಪೂರ್ಣ ಅರ್ಥವನ್ನು ನೀಡುವಲ್ಲಿ ವಿಫಲವಾಯಿತು ಎಂದು ಕೂಡ ಹೇಳಲಾಯಿತು. ನಂತರ ಕೊನೆಯದಾಗಿ ವ್ಯಕ್ತಿಯ ಸಮಸ್ತ ಚಟುವಟಿಕೆಗಳ ಅಧ್ಯಯನ ಎನ್ನುವಂತಹ ತೀರ್ಮಾನಕ್ಕೆ ಬರಲಾಯಿತು. ವ್ಯಕ್ತಿಯ ವರ್ತನೆಗಳ ಅಧ್ಯಯನ, ಆದ್ದರಿಂದ ಇದಕ್ಕೆ ವರ್ತನಾ ಶಾಸ್ತ್ರ ಅದಕ್ಕೆ ಏನಂತ ಹೇಳಲಾಯಿತು, ವರ್ತನಾ ಶಾಸ್ತ್ರ. ವರ್ತನಾ ಶಾಸ್ತ್ರ, ವರ್ತನಾ ಶಾಸ್ತ್ರ ಎಂದು ಕೂಡ ಹೇಳಲಾಯಿತು. ಮನಸ್ಸಿನ ಅಧ್ಯಯನ, ವ್ಯಕ್ತಿಯ ವರ್ತನೆಗಳ ಅಧ್ಯಯನ, ವ್ಯಕ್ತಿಯ ವರ್ತನೆಗಳ ಅಧ್ಯಯನ, ಮನಸ್ಸಿನ ವರ್ತನೆ ಆಗಲಿಲ್ಲ. ನಂತರ ಆತ್ಮದ ಅಧ್ಯಯನ ಕೂಡ ಸರಿ ಬರಲಿಲ್ಲ. ನಂತರ ಕೊನೆಯಲ್ಲಿ ಯಾವುದೇ ಬರಲಾಯಿತು ನಿರ್ಣಯ ವ್ಯಕ್ತಿಯ ವರ್ತನೆಗಳ ಅಧ್ಯಯನ, ವ್ಯಕ್ತಿಯ ವರ್ತನೆಗಳ ಅಧ್ಯಯನ ಅಥವಾ ನಡವಳಿಕೆ. ಜೀವಿಯು ತೋರುವ ಎಲ್ಲಾ ರೀತಿಯ ಚಟುವಟಿಕೆಗಳು ವರ್ತನೆ ಅನಿಸ್ತವೆ. ಜೀವಿಯ ತೋರುವಂತಹ ಎಲ್ಲಾ ರೀತಿಯ ಚಟುವಟಿಕೆಗಳು ಏನಿಸ್ತವೆ ವರ್ತನೆ ಎಂದು ಕೂಡ ಹೇಳಲಾಗ್ತದೆ. ವರ್ತನೆಯನ್ನು ವೀಕ್ಷಿಸಲು ಸಾಧ್ಯ. ಈಗ ಒಬ್ಬ ಮನುಷ್ಯ, ನೀವು ವಿದ್ಯಾರ್ಥಿಗಳಿದೆ, ನಿಮ್ಮ ವರ್ತನೆಯನ್ನ ನಾವು ವೀಕ್ಷಿಸ್ತೇವೆ. ಈ ವರ್ತನೆಯನ್ನ ವೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ವೀಕ್ಷಿಸಲು ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಇದೆ ಎಂದು ಕೂಡ ಹೇಳಬಹುದು. ವಾಸ್ತವ ಸೂಕ್ಷ್ಮವಾಗಿ ಪ್ರತಿಬಿಂಬಿಸುವುದರಿಂದ ವರ್ತನೆಗಳ ಅಧ್ಯಯನ ವ್ಯಕ್ತಿಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸುಲಭ ಸಾಧ್ಯ ಎನ್ನುವುದು ಮನಃಶಾಸ್ತ್ರ ಎಂದು ಕೂಡ ಹೇಳಲಾಯಿತು. ವ್ಯಾಟ್ಸನ್ ಇವರ ಪ್ರಕಾರ ವರ್ತನೆಯ ಧನಾತ್ಮಕ ವಿಜ್ಞಾನವೇ, ವರ್ತನೆಯ ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ, ವರ್ತನೆಯ ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ. ಮಾನವನ ವರ್ತನೆಯ ಅಧ್ಯಯನವೇ ಮನಃಶಾಸ್ತ್ರ ಎಂದು ಕೂಡ ಹೇಳಲಾಯಿತು. ಮಾನವನ ವರ್ತನೆಯ ಅಧ್ಯಯನವೇ ಮನಃಶಾಸ್ತ್ರ ಎಂದು ಕೂಡ ಹೇಳಲಾಯಿತು. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನ, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ಅಧ್ಯಯನವೇ ಮನಃಶಾಸ್ತ್ರ ಎಂದು ಕೂಡ ಹೇಳಲಾಯಿತು. ಒಟ್ಟಿನಲ್ಲಿ ಮನಃಶಾಸ್ತ್ರ ಮಾನಸಿಕ ಪ್ರಕ್ರಿಯೆ ಹಾಗೂ ವರ್ತನೆಯ ಕುರಿತು, ಮಾನಸಿಕ ಪ್ರಕ್ರಿಯೆ ಮತ್ತು ವರ್ತನೆಯ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಎಂದು ಕೂಡ ತೀರ್ಮಾನಕ್ಕೆ ಬರಲಾಯಿತು. ಇದು ಮನಃಶಾಸ್ತ್ರ ಒಂದು ನವೀನ ಹಾಗೂ ವಿಶಾಲ ಕ್ಷೇತ್ರವಾಗಿದೆ, ನವೀನ ಮತ್ತು ವಿಶಾಲ ಕ್ಷೇತ್ರವಾಗಿದೆ ಎಂದು ಕೂಡ ಹೇಳಬಹುದು.
ವಿಚಾರ, ಭಾವನೆ, ಕ್ರಿಯೆಗಳ ಕುರಿತು ವೈವಿಧ್ಯಮಯ ಪ್ರಶ್ನೆಗಳನ್ನು ಉದ್ಭವಿಸುವಂತೆ ಮಾಡಿದೆ. ಮನಃಶಾಸ್ತ್ರದ ಅಧ್ಯಯನಗಳು ಹಾಗೂ ಸಂಶೋಧನೆಗಳು ವ್ಯಕ್ತಿಯ ವರ್ತನೆ ಕುರಿತು ಸಾಕಷ್ಟು ತಿಳುವಳಿಕೆಯನ್ನ ನೀಡುತ್ತವೆ. ವ್ಯಕ್ತಿಯ ವರ್ತನೆ ಕುರಿತು ಏನ್ ಮಾಡ್ತವೆ? ಸಾಕಷ್ಟು ತಿಳುವಳಿಕೆಯನ್ನ ನೀಡುತ್ತದೆ ಎಂದು ಕೂಡ ಹೇಳಬಹುದು. ಈ ವರ್ತನೆ ಕುರಿತು ಅವರ ವರ್ತನೆಯ ಪರಿವರ್ತನೆ ಸಾಧ್ಯವೇ ಎನ್ನುವಂತಹ ಮಾತು ಸ್ಪಷ್ಟವಾಗ್ತದೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಪ್ರಮುಖ ಅಂಶಗಳಿವೆ. ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಪ್ರಮುಖ ಅಂಶಗಳಿವೆ. ಶಿಕ್ಷಣದ ಧ್ಯೇಯೋದ್ದೇಶ ಅಂದ್ರೆ ಗುರಿಗಳನ್ನ ಸ್ಪಷ್ಟಪಡಿಸುವಲ್ಲಿ ಇದು ಮನಃಶಾಸ್ತ್ರ ಮಾರ್ಗದರ್ಶನವನ್ನ ನೀಡುತ್ತದೆ. ಶಿಕ್ಷಣದ ಗುರಿ ಏನು, ಉದ್ದೇಶ ಏನು ಎನ್ನುವುದರ ಕುರಿತು ಸ್ಪಷ್ಟಪಡಿಸುವಲ್ಲಿ ಇದು ಮಾರ್ಗದರ್ಶನವಾಗಿದೆ ಎಂದು ಕೂಡ ಹೇಳುತ್ತದೆ. ಮನಃಶಾಸ್ತ್ರವು ಮಗು ಮತ್ತು ವ್ಯಕ್ತಿಯ ಮನೋವೈಜ್ಞಾನಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಅರಿತು ಆತನ ಸ್ವಸಾಮರ್ಥ್ಯ, ಆಸಕ್ತಿ, ಒಲವುಗಳನ್ನ ಕುರಿತು ತಿಳಿಸುತ್ತದೆ. ನಂತರವೇ ಶಿಕ್ಷಣ ಪ್ರಕ್ರಿಯೆ ಸಾಧ್ಯ. ವ್ಯಕ್ತಿಯ ಆಸಕ್ತಿ ಏನು, ಒಲವು ಏನು ಅನ್ನೋದರ ಕುರಿತು ಅಧ್ಯಯನ ಮಾಡಲಿಕ್ಕೆ ಇದು ಸಾಧ್ಯವಾಗಿದೆ ಎಂದು ಕೂಡ ಹೇಳುತ್ತೆ. ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕುರಿತಂತೆ ತಕ್ಕದಾದಂತಹ ಜ್ಞಾನವನ್ನು ನೀಡುವಲ್ಲಿ, ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕುರಿತಂತೆ ತಕ್ಕದಾದ ಜ್ಞಾನವನ್ನು ನೀಡುವಲ್ಲಿ ಇದು ಸಹಾಯಕವಾಗಿದೆ ಎಂದು ಕೂಡ ಹೇಳಬಹುದು. ಕಲಿಯುವವನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ ಕಲಿಕೆ ಸರಳ, ಸುಲಭ ಹಾಗೂ ಯಶಸ್ವಿಯಾಗುವಂತೆ ಇದು ಮಾಡ್ತದೆ. ಕಲಿಯುವವನಿಗೆ ಏನ್ ಮಾಡ್ತದೆ? ಬೋಧನಾ ವಿಧಾನವನ್ನು ತಿಳಿಸುವ ಮೂಲಕ ಕಲಿಸುವವನಿಗೆ ಬೋಧನಾ ವಿಧಾನವನ್ನ ತಿಳಿಸ್ತದೆ. ಅದರ ಜೊತೆಗೆ ಕಲಿಕೆ ಅತ್ಯಂತ ಸುಲಭ ಮತ್ತು ಸರಳವಾಗುವಂತೆ ಮಾಡ್ತದೆ ಎಂದು ಕೂಡ ಹೇಳುತ್ತೆ. ಮನಃಶಾಸ್ತ್ರ ಸಂವೇದನಶೀಲ ಅಧ್ಯಯನ ಶಿಕ್ಷಣಕ್ಕೆ ಬಹಳ ಅವಶ್ಯಕವನ್ನಾದಂತಹ ತಿಳುವಳಿಕೆಯನ್ನ ನೀಡಿದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಈಗ ನಾವು ತಿಳ್ಕೊಂಡ್ವಿ ಏನ್ ಹೇಳಿದ್ರೆ ಮನಃಶಾಸ್ತ್ರ ಅಂದ್ರೆ ಏನು ಅಂತ. ಮನಃಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಏನು ಹೇಳಲಾಗ್ತದೆ? ಸೈಕಾಲಜಿ. ಇದು ಏನ್ ಬಂತುಗಳಿಗೆ ಯಾಕೆ ಕೂತ್ಕೊಳ್ತಪ್ಪ? ಮಾನವ ತನ್ನ ವರ್ತನೆಯ ಕುರಿತು ತನ್ನನ್ನು ತಾನು ಅರಿತುಕೊಳ್ಳುವ, ತನ್ನ ವರ್ತನೆ ಕುರಿತು ತಿಳಿದುಕೊಳ್ಳುವಂತಹ ಕುತೂಹಲ ಬಂದ ಈ ಮನಃಶಾಸ್ತ್ರದ ಉದಯ ಆಯಿತು ಎಂದು ಕೂಡ ಹೇಳುತ್ತೆ. ಮನಃಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತ ಕರೆಯಲಾಗುತ್ತದೆ. ಇದು ಗ್ರೀಕ್ ಭಾಷೆಯ ಮನಃಶಾಸ್ತ್ರ ಎನ್ನುವಂತಹ ಪದ ಗ್ರೀಕ್ ಭಾಷೆಯ ಸೈಕಿ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಕೂಡ ಹೇಳಿದೆ. ಸೈಕಿ ಎಂದರೆ ಸೋಲ್ ಅಂದರೆ ಆತ್ಮ, ಲೋಗಸ್ ಎಂದರೆ ಅಧ್ಯಯನ ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ ಎಂದು ಕೂಡ ಹೇಳಿದೆ. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಸೋಲ್ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಸೋಲ್ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಿದೆ. ಇನ್ನು ಸೈಕಾಲಜಿಯನ್ನು ಕೊನೆಯ ಮೊಟ್ಟ ಮೊದಲಿಗೆ ಇದು ಆತ್ಮದ ಅಧ್ಯಯನ ಅನ್ಕೊಳ್ಳಾಯ್ತು, ಆತ್ಮ ಅಗೋಚರವಾದ ಕೂಡ ತಿಳ್ಕೊಳ್ಳಾಯ್ತು. ಇನ್ನು ಮನಸ್ಸಿನ ಅಧ್ಯಯನ ಎನ್ನುವಂತಹ ತೀರ್ಮಾನಕ್ಕೆ ಬರಲಾಯಿತು. ಮನಸ್ಸು ಕೂಡ ಅಗೋಚರವಾದ್ದು, ಕಣ್ಣಿಗೆ ಕಾಣಿಸುವುದಿಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬರಲಾಯಿತು. ಪ್ರಜ್ಞಾನುಭವಗಳ ಅಧ್ಯಯನ ಕೂಡ ವಿಫಲವಾಯಿತು. ಮತ್ತು ಕೊನೆಯದಾಗಿ ಯಾವುದಕ್ಕೆ ತೀರ್ಮಾನ? ವ್ಯಕ್ತಿಯ ವರ್ತನೆಗಳ ಅಧ್ಯಯನ, ಅದೇ ಮನಃಶಾಸ್ತ್ರ. ವ್ಯಕ್ತಿಯ ವರ್ತನೆಗಳ ಅಧ್ಯಯನವೇ ಮನಃಶಾಸ್ತ್ರ ಎಂಬ ತೀರ್ಮಾನಕ್ಕೆ ಬರಲಾಯಿತು. ವ್ಯಕ್ತಿಯ ವರ್ತನೆಗಳ ಅಧ್ಯಯನವೇ ಮನಃಶಾಸ್ತ್ರ ಎಂಬ ತೀರ್ಮಾನಕ್ಕೆ ಬರಲಾಯಿತು ಎಂದು ಕೂಡ ಹೇಳಬೇಕು. ಇನ್ನು ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ ಶಿಕ್ಷಣದ ಧ್ಯೇಯೋದ್ದೇಶಗಳನ್ನ ಈಡೇರಿಸುವಲ್ಲಿ, ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸುವಲ್ಲಿ ಮನಃಶಾಸ್ತ್ರ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಂತ ಕೂಡ ಹೇಳಿದೆ. ಮನಃಶಾಸ್ತ್ರವು ಮಗು ಮತ್ತು ವ್ಯಕ್ತಿಯ ಮನಸ್ಸನ್ನ ವೈಜ್ಞಾನಿಕವಾಗಿ ಅರಿತು ಅವನ ಸ್ವಸಾಮರ್ಥ್ಯ, ಆಸಕ್ತಿ, ಒಲವುಗಳನ್ನ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಸ್ವಸಾಮರ್ಥ್ಯ, ಆಸಕ್ತಿ ಮತ್ತು ಒಲವುಗಳನ್ನ ತಿಳಿದುಕೊಳ್ಳುವಲ್ಲಿ ಸಹಾಯಕವಾಗಿದೆ. ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ಕುರಿತು, ವಿಕಾಸ ಕುರಿತಾದ ಜ್ಞಾನ ನೀಡಿ ಅದಕ್ಕೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯನ್ನು ರೂಪುಗೊಳಿಸುವಲ್ಲಿ ಇದು ಸಹಾಯಕವಾಗಿದೆ. ಕಲಿಸುವವನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ ಕಲಿಕೆ ಸರಳ, ಸುಲಭ ಹಾಗೂ ಯಶಸ್ವಿಯಾಗುವಂತೆ ದಾರಿ ಮಾಡಿದೆ. ಕಲಿಕೆ ಸರಳ, ಸುಲಭ ಹಾಗೂ ಯಶಸ್ವಿಯಾಗುವಂತೆ ದಾರಿ ಮಾಡಿದೆ. ಕಲಿಯುವವನಿಗೆ ಬೋಧನಾ ವಿಧಾನ ತಿಳಿಸುವ ಮೂಲಕ ಕಲಿಕೆ ಸರಳ ಮತ್ತು ಸುಲಭವಾಗುವಂತೆ ಇದು ಸಹಾಯಕ ಮಾಡಿದೆ ಎಂದು ಕೂಡ ಹೇಳಬಹುದು. ಇದು ಮನಃಶಾಸ್ತ್ರದ ಕುರಿತು ಇರುವಂತಹ ಶಿಕ್ಷಣದ ಆಧಾರವಾಗಿ ಮನಃಶಾಸ್ತ್ರದ ಕುರಿತು ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವು ಶಿಕ್ಷಣದ
ಆಧಾರವಾಗಿ ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರಗಳ ಕುರಿತು ಅಧ್ಯಯನವನ್ನು ಮಾಡಿದ್ರು. ಇದರ ಮುಂದುವರಿದ ಭಾಗ ಅಂದ್ರೆ ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರ, ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರ, 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 ಸೋಶಿಯಾಲಜಿ ಆಸ್ ಎ ಬೇಸಿಸ್ ಆಫ್ ಎಜುಕೇಶನ್ ಎಂದು ಕೂಡ ಹೇಳಲಾಗುತ್ತದೆ. ಇತ್ತೀಚಿನ ಒಂದೆರಡು ಶತಮಾನಗಳಿಂದ ಮಾನವ ಸಮಾಜವನ್ನು ಮತ್ತು ಮಾನವನ ನಡತೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು, ಮಾನವ ಸಮಾಜ ಮತ್ತು ಮಾನವನ ನಡತೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು ವೈಜ್ಞಾನಿಕ ವಿಧಾನ ಅಳವಡಿಸಿದ ಪ್ರಯತ್ನದ ಫಲವೇ, ವೈಜ್ಞಾನಿಕ ವಿಧಾನವನ್ನ ಅಳವಡಿಸಿದಂತಹ ಒಂದು ಪ್ರಯತ್ನದ ವಿಧಾನವೇ ಸಮಾಜಶಾಸ್ತ್ರದ ಹುಟ್ಟಿಗೆ ಕಾರಣ ಆಯಿತು ಎಂದು ಕೂಡ ಹೇಳಬಹುದು. ಸಮಾಜ ಮತ್ತು ಮಾನವನ ನಡತೆಯ ಕ್ರಮಬದ್ಧವಾದ ಅಧ್ಯಯನವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಏನಾಯ್ತು, ವೈಜ್ಞಾನಿಕ ವಿಧಾನವನ್ನ ಅಳವಡಿಸಲಾಯಿತು. ಈ ವೈಜ್ಞಾನಿಕ ವಿಧಾನದ ಫಲವಾಗಿ ಸಮಾಜಶಾಸ್ತ್ರ ಹುಟ್ಟಿಕೊಂಡಿತು ಎಂದು ಕೂಡ ಹೇಳಬಹುದು. ಇದೊಂದು ನವಜಾತ ಸಾಮಾಜಿಕ ವಿಜ್ಞಾನ, ನವಜಾತ ಸಾಮಾಜಿಕ ವಿಜ್ಞಾನ. ಮಾನವ ಸಮಾಜ ಹಾಗೂ ಮಾನವನ ಸಾಮಾಜಿಕ ಜೀವನದ ವೈಜ್ಞಾನಿಕ ವಿಶ್ಲೇಷಣೆ ಇದರ ಕಾರ್ಯವ್ಯಾಪ್ತಿ. ಸೋಶಿಯಾಲಜಿ ಎನ್ನುವ ಪದವನ್ನ ಮೊಟ್ಟ ಮೊದಲಿಗೆ ಬಳಸಲಾಯಿತು. ಸಮಾಜಶಾಸ್ತ್ರ ಎನ್ನುವಂತದಕ್ಕೆ ಆಂಗ್ಲ ಭಾಷೆಯಲ್ಲಿ ಸೋಶಿಯಾಲಜಿ ಎಂದು ಕರೀತಾರೆ. ಈ ಸೋಶಿಯಾಲಜಿ ಎನ್ನುವ ಪದವನ್ನ ಮೊಟ್ಟ ಮೊದಲಿಗೆ ಬಳಸಿದವನು ಫ್ರಾನ್ಸಿನ ತತ್ವಜ್ಞಾನಿ ಆಗಸ್ಟ್ ಕೋಂಟ್. ಸೋಶಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ ಎನ್ನುವಂತಹ ಪದವನ್ನ, ಈ ಸಮಾಜಶಾಸ್ತ್ರ ಎನ್ನುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವನು ಫ್ರಾನ್ಸಿನ ತತ್ವಜ್ಞಾನಿ. ಯಾವ ದೇಶದ ತತ್ವಜ್ಞಾನಿ? ಫ್ರಾನ್ಸಿನ ತತ್ವಜ್ಞಾನಿ ಆಗಸ್ಟ್ ಕೋಂಟ್. ಆತನ ಆಗಸ್ಟ್ ಕಾಂಟ್ ಎಂದು ಕಾಂಟೆ ಎಂದು ಕೂಡ ಕರೀತಾರೆ. ಆದರೆ ಆಗಸ್ಟ್ ಕೋಂಟ್ ಎನ್ನುವನ್ನು ಪ್ರಪ್ರಥಮವಾಗಿ ಬಳಸಿದ್ದರಿಂದ ಆತನ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯಲಾಗ್ತದೆ. ಆಗಸ್ಟ್ ಕೋಂಟ್ ನನ್ನ ಏನ್ ಮಾಡಲಾಗ್ತದೆ, ಸಮಾಜಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯಲಾಗ್ತದೆ. ಇಲ್ಲಿ ಮೊಟ್ಟ ಮೊದಲಿಗೆ 1877ರಲ್ಲಿ ಪ್ರಕಟವಾದ ಸಮಾಜಶಾಸ್ತ್ರದ ತತ್ವಗಳು ಎಂಬ ಗ್ರಂಥದಲ್ಲಿ ಹರ್ಬರ್ಟ್ ಸ್ಪೆನ್ಸ್ ಅವರು ಸಮಾಜಶಾಸ್ತ್ರವನ್ನ ವೈಜ್ಞಾನಿಕ ರೂಪದಿಂದ ಕೂಡಿದ ಶಾಸ್ತ್ರವನ್ನಾಗಿಸಲಿಕ್ಕೆ ಪ್ರಯತ್ನಿಸುತ್ತಾರೆ ಎಂದು ಕೂಡ ಹೇಳಬಹುದು. ಈ ಸಮಾಜಶಾಸ್ತ್ರ ಎನ್ನುವಂತಹ ಪದ ಆಂಗ್ಲ ಭಾಷೆಯ ಸೋಶಿಯಾಲಜಿ ಎನ್ನುವಂತಹ ಪದಕ್ಕೆ, ಸೋಶಿಯಾಲಜಿ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕವಾಗಿದೆ. ಸೋಶಿಯಾಲಜಿ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕವಾಗಿದೆ ಎಂದು ಕೂಡ ಹೇಳಬಹುದು. ಸೋಶಿಯಾಲಜಿ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗಸ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಈ ಸೋಶಿಯಾಲಜಿ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಸೋಶಿಯಸ್ ಎಂದರೆ ಜೊತೆಗಾರ, ಸೋಶಿಯಸ್ ಎಂದರೆ ಏನಂತ, ಜೊತೆಗಾರ, ಸಹಚರ ಎನ್ನುವಂತಹ ಅರ್ಥವನ್ನ ಇಲ್ಲಿ ಕೊಡ್ತೇವೆ. ಸೋಶಿಯಸ್ ಎಂದರೆ ಜೊತೆಗಾರ, ಸಹಚರ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳುತ್ತೆ. ಅಥವಾ ಸಮಾಜ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ. ಲೋಗಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ. ಸೋಶಿಯಾಲಜಿ ಎಂದರೆ ಸೈನ್ಸ್ ಆಫ್ ಸೊಸೈಟಿ, ಅಂದ್ರೆ ಸಮಾಜದ ವಿಜ್ಞಾನ ಎಂದಾಗುತ್ತದೆ. ಸೈನ್ಸ್ ಆಫ್ ಸೊಸೈಟಿ ಎಂದು ಕೂಡ ಹೇಳಲಾಗ್ತದೆ. ಸಮಾಜದ ವಿಜ್ಞಾನ ಎಂದು ಕೂಡ ಹೇಳಲಾಗ್ತದೆ. ಸಮಾಜಶಾಸ್ತ್ರ ಎಂದರೆ ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರ ಎಂದರೆ ಏನಂತ, ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ. ಈ ಸೋಶಿಯಾಲಜಿ ಎನ್ನುವಂತಹ ಪದವನ್ನ ಮೊಟ್ಟ ಮೊದಲಿಗೆ ಫ್ರಾನ್ಸ್ ದೇಶದ ವಿಜ್ಞಾನಿ ಆಗಸ್ಟ್ ಕೋಂಟ್ ಬಳಸ್ತಾನೆ. ಈ ಆಗಸ್ಟ್ ಕೋಂಟ್ ಬಳಸಿದ್ದರಿಂದ ಆತನ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಸಮಾಜಶಾಸ್ತ್ರ ಎನ್ನುವಂತಹ ಪದ ಆಂಗ್ಲ ಭಾಷೆಯ ಸೋಶಿಯಾಲಜಿ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ. ಸೋಶಿಯಾಲಜಿ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಸೋಶಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಲೋಗಸ್ ಎಂದರೆ ವಿಜ್ಞಾನ. ಸೋಶಿಯಾಲಜಿ ಎಂದರೆ ಸಮಾಜದ ಅಧ್ಯಯನ, ಸಮಾಜ ವಿಜ್ಞಾನ, ಸ್ಟಡಿ ಆಫ್ ಸೊಸೈಟಿ, ಸೈನ್ಸ್ ಆಫ್ ಸೊಸೈಟಿ ಎಂದು ಕೂಡ ಹೇಳಲಾಗುತ್ತದೆ. ಸಮಾಜಶಾಸ್ತ್ರ ಎಂದರೆ ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರ ಅಂದರೆ ಏನಂತ, ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ ಎಂದು ಕೂಡ ಹೇಳಬಹುದು. ಈ ಸಮಾಜಶಾಸ್ತ್ರದ ಅರ್ಥವನ್ನು ನಾವು ನೋಡಿದಾಗ
ಸಮಾಜಶಾಸ್ತ್ರ ಸಮಾಜದ ವಿಜ್ಞಾನ. ಸಮಾಜಶಾಸ್ತ್ರ ಏನಾಗಿದೆ? ಸಮಾಜದ ವಿಜ್ಞಾನ. ನಾನು ಹೇಳಿದೆ ಸೋಶಿಯಾಲಜಿ ಸಮಾಜದ ವಿಜ್ಞಾನ. ಅಥವಾ ಸಾಮಾಜಿಕ ಸಂಬಂಧಗಳ ಅಧ್ಯಯನ. ಸಾಮಾಜಿಕ ಸಂಬಂಧಗಳ ಅಧ್ಯಯನ. ಸಾಮಾಜಿಕ ಸಂಬಂಧಗಳ ಅಧ್ಯಯನ ಎಂದು ಕೂಡ ಹೇಳಲಾಗುತ್ತೆ. ಸೋಶಿಯಾಲಜಿ ಅಂದರೆ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಅಥವಾ ಸಾಮಾಜಿಕ ಸಂಬಂಧಗಳ ವಿಜ್ಞಾನ ಎಂದು ಕೂಡ ಹೇಳಲಾಗುತ್ತೆ. ಅಂದ್ರೆ ಮಾನವನ ಅನ್ಯೋನ್ಯ ಕ್ರಿಯೆ ಹಾಗೂ ಪರಸ್ಪರ ಸಂಬಂಧ ಅಲ್ಲದೆ ಅವುಗಳ ಕಾರಣ ಮತ್ತು ಪರಿಣಾಮ ಇವುಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ ಎಂದು ಕೂಡ ಹೇಳಲಾಗುತ್ತೆ. ಇವೆಲ್ಲ ಹೇಳಿಕೆಗಳನ್ನು ಪರಿಶೀಲಿಸಿದಾಗ ಸಮಾಜಶಾಸ್ತ್ರವೆಂದರೆ ಮಾನವ ಸಮಾಜ ಹಾಗೂ ಆತ್ಮ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಸಮಾಜ ವಿಜ್ಞಾನ ಆಗಿದೆ ಎಂದು ಕೂಡ ಹೇಳುತ್ತೆ. ಸಮಾಜ ವಿಜ್ಞಾನ ಶಿಕ್ಷಣಕ್ಕೆ ಆಧಾರವಾಗಿದೆ ಎಂದು ಕೂಡ ಹೇಳುತ್ತೆ. ಸಮಾಜಶಾಸ್ತ್ರ ಸಮಾಜದ ವೈಜ್ಞಾನಿಕ ಅಧ್ಯಯನವಾದರೆ ಶಿಕ್ಷಣಶಾಸ್ತ್ರ ಆ ಸಮಾಜದ ಜನರ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಇಲ್ಲಿ ಸಮಾಜಶಾಸ್ತ್ರ ಏನಿದೆ ಅಂದರೆ ಶಿಕ್ಷಣದ ಗುರಿ ಸಮಾಜ ಜ್ಞಾನವಂತವನಾಗುವುದರ ಜೊತೆಗೆ ಅವನೊಬ್ಬ ಉತ್ತಮ ಸಮಾಜದ ಸದಸ್ಯನಾಗಬೇಕು. ಶಿಕ್ಷಣದ ಗುರಿ ಏನಂತಂದ್ರೆ ಒಬ್ಬ ವ್ಯಕ್ತಿ ಜ್ಞಾನವನ್ನು ಪಡೆಯುವುದರ ಜೊತೆಗೆ ಸಮಾಜದ ಒಬ್ಬ ಉತ್ತಮ ಪ್ರಜೆಯಾಗಬೇಕೆಂದು ನಿರ್ಧರಿಸಿದೆ. ಸಮಾಜದ ಆದರ್ಶ ಪೌರನಾಗಬೇಕು. ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿತು ಸಮಾಜಕ್ಕೆ ಹೊಂದಿಕೊಂಡು ಬಾಳುವಂತಿರಬೇಕು ಅನ್ನೋದನ್ನ ಈ ಶಿಕ್ಷಣ ಸಮಾಜಕ್ಕೆ ಕಲಿಸಿಕೊಡ್ತದೆ ಎಂದು ಕೂಡ ಹೇಳಬಹುದು. ಒಟ್ಟಾರೆ ಶಿಕ್ಷಣ ಮತ್ತು ಸಮಾಜಶಾಸ್ತ್ರ ನಡುವಿನ ಸಂಬಂಧ ಅಧ್ಯಯನ ಶೈಕ್ಷಣಿಕ ಸಮಾಜಶಾಸ್ತ್ರದ ಹುಟ್ಟಿಗೆ ಕಾರಣವಾಯಿತು. ಅಂದ್ರೆ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ ಶಿಕ್ಷಣ ಕಲಿಸ್ಕೊಡ್ತದೆ, ಏನು ಜ್ಞಾನವನ್ನು ಕಲಿಸ್ಕೊಡ್ತದೆ, ಅದ್ರ ಜೊತೆಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡ್ತದೆ. ಆದ್ದರಿಂದ ಇದು ಶೈಕ್ಷಣಿಕ ಸಮಾಜಶಾಸ್ತ್ರದ ಹುಟ್ಟಿಗೆ ಕಾರಣ ಆಯಿತು ಎಂದು ಕೂಡ ಹೇಳಬಹುದು. ಶಿಕ್ಷಣ ಶಾಸ್ತ್ರಕ್ಕೆ ಸಮಾಜಶಾಸ್ತ್ರ ಆಧಾರವಾಗಿದೆ ಎಂದು ಕೂಡ ಹೇಳಬಹುದು. ಸಮಾಜಶಾಸ್ತ್ರವು ಶಿಕ್ಷಣದ ಅರ್ಥ, ಗುರಿ, ಪಠ್ಯಕ್ರಮ, ಬೋಧನಾ ಕ್ರಮ ಇವೆಲ್ಲವುಗಳ ಮೇಲೆ ಪ್ರಭಾವವನ್ನು ಬೀರ್ತದೆ ಎಂದು ಕೂಡ ಹೇಳಬಹುದು. ಸಾಮಾಜಿಕ ಪರಿವರ್ತನೆ ಎಂದರೇನು, ಅದಕ್ಕೆ ಕಾರಣಗಳೇನು, ಸಾಮಾಜಿಕರಣ ಎಂದರೇನು, ಅದರ ಮಹತ್ವವೇನು ಮುಂತಾದ ವಿಷಯಗಳನ್ನು ಕುರಿತು ಸಮಾಜಶಾಸ್ತ್ರ ಚರ್ಚಿಸಿದರೆ ವಿವರವಾಗಿ ಅಧ್ಯಯನ ಮಾಡಿ ಚರ್ಚಿಸುತ್ತದೆ. ಶಿಕ್ಷಣ ಈ ಶಾಸ್ತ್ರವನ್ನು ಅಥವಾ ಈ ವಿಚಾರವನ್ನು ಪಡೆದು ಮಗುವಿನ ಸಾಮಾಜಿಕರಣ ಮತ್ತು ಸಾಮಾಜಿಕ ಪರಿವರ್ತನೆಯನ್ನು ತರುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಸಮಾಜಶಾಸ್ತ್ರವು ಸಮಾಜದ ವೈಜ್ಞಾನಿಕ ಅಧ್ಯಯನ ಮಾಡುವ ಮೂಲಕ ಶಿಕ್ಷಣದ ಗುರಿಗಳನ್ನು ನಿರ್ದಿಷ್ಟಪಡಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೂಡ ಹೇಳುತ್ತೆ. ಇನ್ನು ಶಿಕ್ಷಣದ ಆಧಾರವಾಗಿ ಸಮಾಜಶಾಸ್ತ್ರ ಸಾಮಾಜಿಕ ನಿಯಂತ್ರಣದ ಅರ್ಥ. ಸಾಮಾಜಿಕ ನಿಯಂತ್ರಣ ಅಂದ್ರೆ ಸಮಾಜದ ನಿಯಂತ್ರಣದ ಅರ್ಥ, ಮಹತ್ವ ಹಾಗೂ ವಿಧಾನ ಶಿಕ್ಷಣಕ್ಕೆ ಆಧಾರವಾಗಿದೆ ಎಂದು ಕೂಡ ಹೇಳಬಹುದು. ಸಾಮಾಜಿಕ ಪರಿವರ್ತನೆ ಸಮಾಜಶಾಸ್ತ್ರದ ಅಧ್ಯಯನ ವಸ್ತುವಾಗಿದ್ದು, ಸಾಮಾಜಿಕ ಪರಿವರ್ತನೆ ಯಾವುದರ ಅಧ್ಯಯನ ವಸ್ತುವಾಗಿದೆ? ಸಮಾಜಶಾಸ್ತ್ರದ ಅಧ್ಯಯನ ವಸ್ತುವಾಗಿದ್ದು ಶಿಕ್ಷಣಕ್ಕೆ ಸಾಮಾಜಿಕ ಪರಿವರ್ತನೆ ಕುರಿತು ವಿವರವನ್ನ ನೀಡಿದೆ. ಸಾಮಾಜಿಕ ಪರಿಸರದಲ್ಲಿ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಸಾಧ್ಯವೆಂಬ ಜ್ಞಾನ ಶಿಕ್ಷಣಕ್ಕೆ ಅಗತ್ಯ. ಸಮಾಜಶಾಸ್ತ್ರ ತಾತ್ವಿಕ ವಿಚಾರ ಮತ್ತು ನಿಯಮಗಳನ್ನು ರೂಪಿಸಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ಜಾರಿಗೆ ತರುವಂತೆ ಪ್ರಯತ್ನಿಸಿದೆ. ನಾನು ಹೇಳಿದೆ ಸಮಾಜಶಾಸ್ತ್ರ ಈ ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರ ಇವುಗಳ ಅಧ್ಯಯನವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನಾನು ಫಸ್ಟಿಗೆ ಹೇಳಿದೆ ತತ್ವಶಾಸ್ತ್ರ ಅಂದ್ರೆ ಏನು ಅನ್ಕೊಂಡು ಕೂಡ ಹೇಳಿದೆ. ತತ್ವಶಾಸ್ತ್ರ ಹೇಗೆ ಆಧಾರವಾಗಿದೆ ಶಿಕ್ಷಣಕ್ಕೆ ಅನ್ಕೊಂಡು ಕೂಡ ಹೇಳಿದೆ. ಇದು ಎರಡನೇದಾಗಿ ಮನಃಶಾಸ್ತ್ರ, ವರ್ತನೆಯ ಅಧ್ಯಯನ, ವ್ಯಕ್ತಿಯ ವರ್ತನೆಯ ಅಧ್ಯಯನ ಮನಃಶಾಸ್ತ್ರಕ್ಕೆ ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅನ್ಕೊಂಡು ಕೂಡ ಕರೀತಾರೆ. ಇನ್ನು ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಅಧ್ಯಯನ. ಸಮಾಜಶಾಸ್ತ್ರ ಎಂದು ಕೂಡ ಹೇಳಿದೆ. ಇನ್ನು
ಸ್ಟಡಿ ಆಲ್ಸೋ ದ ಸೈನ್ಸ್ ಆಫ್ ಸೊಸೈಟಿ ಎಂಬುದು ಕೂಡ ಹೇಳಿದೆ. ಸಮಾಜ ವಿಜ್ಞಾನದ ಅಧ್ಯಯನ ಎಂಬುದು ಕೂಡ ಇದನ್ನ ಹೇಳಲಾಗಿದೆ. ಸಮಾಜಶಾಸ್ತ್ರ ಸಮಾಜದ ವಿಜ್ಞಾನ ಎಂಬುದು ಕೂಡ ಹೇಳಬಹುದು. ಸಾಮಾಜಿಕ ಸಂಬಂಧಗಳ ಅಧ್ಯಯನ, ಮಾನವನ ಅನ್ಯೋನ್ಯ ಕ್ರಿಯೆ, ಪರಸ್ಪರ ಸಂಬಂಧ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವಲ್ಲಿ ಇದು ಸಹಾಯಕವಾಗಿದೆ ಎಂಬುದು ಕೂಡ ಹೇಳಲಾಗಿದೆ. ಈ ಸಮಾಜಶಾಸ್ತ್ರ ಸಾಮಾನ್ಯವಾಗಿ ಏನ್ ತಿಳಿಸ್ಕೊಳ್ತದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನ, ಶಿಕ್ಷಣಕ್ಕೆ ಆಧಾರವಾಗಿ ಹೇಗೆ ಸಮಾಜಶಾಸ್ತ್ರ ಇದೆ ಅಂತಂದ್ರೆ, ಶಿಕ್ಷಣ ಜ್ಞಾನವನ್ನು ನೀಡಿ, ವ್ಯಕ್ತಿಗೆ ಜ್ಞಾನವನ್ನು ನೀಡಿ ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೊಂದ್ಕೊಂಡಿರ್ಬೇಕು ಅನ್ನೋದರ ಕುರಿತು ಇದು ತಿಳಿಸ್ತದೆ ಎಂಬುದು ಕೂಡ ಹೇಳಲಾಗಿದೆ. ಸಮಾಜದ ರೀತಿ ನೀತಿಗಳನ್ನ ಹೇಗೆ ಪಾಲಿಸಬೇಕೆಂಬುದನ್ನ ಶಿಕ್ಷಣ ಕಲಿಸಿಕೊಡ್ತದೆ ಎಂಬುದು ಕೂಡ ಹೇಳಿದೆ. ಇಲ್ಲಿ ಶಿಕ್ಷಣ ಸಮಾಜದಲ್ಲಿ ಬದುಕುವ ರೀತಿಯನ್ನು ಕೂಡ ಕಲಿಸ್ತದೆ ಎಂಬುದು ಕೂಡ ಹೇಳಿದೆ. ಇನ್ನು ಕೊನೆಯದಾಗಿ ಸಾಮಾಜಿಕ ನಿಯಂತ್ರಣದ ಅರ್ಥ ಮತ್ತು ವಿಧಾನವನ್ನು ಇದು ತಿಳಿಸ್ತದೆ. ಸಾಮಾಜಿಕ ನಿಯಂತ್ರಣದ ಅರ್ಥ ಮತ್ತು ವಿಧಾನವನ್ನು ಕೂಡ ತಿಳಿಸ್ತು. ಸಾಮಾಜಿಕ ಪರಿಸರದಲ್ಲಿ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಸಾಧ್ಯ. ಸಾಮಾಜಿಕ ಪರಿಸರದಲ್ಲಿ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಸಾಧ್ಯ ಎಂಬುದು ಕೂಡ ಹೇಳಿದೆ. ಸಮಾಜಶಾಸ್ತ್ರ ತಾತ್ವಿಕ ವಿಚಾರ ಹಾಗೂ ನಿಯಮಗಳನ್ನು ರೂಪಿಸಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಅವುಗಳನ್ನು ಜಾರಿಗೆ ತರುವಂತೆ ಮಾಡಿದೆ. ಸಾಮಾಜಿಕ ಹಿನ್ನೆಲೆಯಲ್ಲಿ ಏನ್ ಮಾಡಿದೆ, ಅವುಗಳನ್ನು ಜಾರಿಗೆ ತರುವಂತೆ ಮಾಡಿದೆ ಎಂಬುದು ಕೂಡ ಹೇಳಬಹುದು. ಇನ್ನು ಮುಂದಿನ ಅಧ್ಯಾಯದಲ್ಲಿ ಶಿಕ್ಷಣದ ಸಾಮಾನ್ಯ ಗುರಿಗಳು ಮತ್ತು ಅದರಲ್ಲಿ ವೈಯಕ್ತಿಕ ಗುರಿ ಮತ್ತು ಸಾಮಾಜಿಕ ಗುರಿಗಳನ್ನು ಕುರಿತು ಅಧ್ಯಯನ ಮಾಡುವ. ವೈಯಕ್ತಿಕ ಗುರಿ ಮತ್ತು ಸಾಮಾಜಿಕ ಗುರಿಗಳನ್ನು ಕುರಿತು ಅಧ್ಯಯನ ಮಾಡುವ.